ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಬೆಳಿಗ್ಗೆ ಒಂದು ಮಳೆ ಬಂದಿದೆ ಅಂತ ಹೇಳಿದರೆ, ಶಾಲೆಗೆ ಹೋಗುವಾಗ ತುಂಬ ಅಂದರೆ ತುಂಬ ಜೋರಾದ ಮಳೆ. ಗಂಟೆ 7:30 ಕಳೆಯುವಾಗ ಕತ್ತಲ ಆಯಿತು. ಮತ್ತು ಜೋರಾಗಿ 8:30 ಆಗುವಾಗ ಜೋರು ಬಂತು ಮಳೆ. ಆಮೇಲೆ ಮಳೆ ಇಲ್ಲ. ಆಮೇಲೆ ಸ್ವಲ್ಪ ಈಗ ಗಂಟೆ 10:30 ಆಗ್ತಾ ಬಂತು. ಸ್ವಲ್ಪ ಒಂಥರ ಬಿಸಿಲು ಮೋಡ ಆ ರೀತಿ ಇದೆ, ಸ್ವಲ್ಪ ಗಾಳಿ ಎಲ್ಲ ಇದೆ. ಹಾಗಾಗಿ ಗೊತ್ತಿಲ್ಲ ಮತ್ತೆ ಎಂತ ಅಂತೇಳಿ. ಹಾಗೆ ನನ್ನ ಹೆಂಡತಿ ಕೈಕಂಬಕ್ಕೆ ಹೋಗಿ ಬರುವ ಅಂತ ಹೇಳಿದರು. ಸೊ ಹಾಗೆ ಬೇಗ ಬೇಗ ಕೆಲಸ ಮಾಡ್ತಾ ಇದ್ದೇನೆ. ಅದರ ಎಡೆಯಲ್ಲಿ ಬ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡುವ ಅಂತ ಎನಿಸಿದೆ. ಹಾಗೆ 11:30 ಆಗುವಾಗ ಹೋಗುವ ಅಂತ ಹೇಳಿದೆ. ಅಷ್ಟರೊಳಗೆ ನನ್ನ ಪದಾರ್ಥ ಎಲ್ಲ ಆಗಬೇಕು, ಎಲ್ಲ ಕೆಲಸನೂ ಆಗಬೇಕು. ಹಾಗೆ ಎಲ್ಲ ಕೆಲಸ ಆಯಿತು ಆಲ್ಮೋಸ್ಟ್. ಇನ್ನು ಇದು ಪದಾರ್ಥ ಒಂದು ಆದರೆ ಆಯಿತು. ಮೀನು ನಮಗಿದು ಬೇಳೂರಿ ಮೀನು. ಸೊ ಅದು ಕಟ್ ಮಾಡಲಿಕ್ಕೆ ತುಂಬ ಹೊತ್ತು, ಇವರು ತರುವ ಕೂಡ ಲೇಟಾಗಿತ್ತು. ಅದು ತುಂಬ ಹೊತ್ತಲ್ಲ, ಚಿಕ್ಕ ಚಿಕ್ಕ ಮೀನಲ್ಲ ಹಾಗೆ. ಮತ್ತು ಇವತ್ತು ಟೀಗೆ ನಾನು ಅದು ಮೊನ್ನೆ ಇಟ್ಟಿದ್ದ ಹಿಟ್ಟಿತ್ತು, ಹಲಸಿನಕಾಯಿ ತಿಂಡಿ, ಅದು ಎಣ್ಣೆಯಲ್ಲಿ ಬಿಡುವಂಥದ್ದು ಉಂಟಲ್ಲ, ಅದರದ್ದು ಇವತ್ತು ಬೆಳಿಗ್ಗೆ ಅದನ್ನೇ ಮಾಡಿದೆ. ಸೊ ಹಾಗೆ ಬೇಗ ಬೇಗ ಕೆಲಸ ಮುಗಿಸಬೇಕು ಗೈಸ್. ಮುಗಿಸಿ ಇವತ್ತು ನಿಮಗೆ ಆ ಬದಿಯೆಲ್ಲ ನಾನು ತೋರಿಸ್ತೇನೆ, ಯಾವ ರೀತಿ ಇದೆ ನಮ್ಮ ನೇಚರ್, ಅಂದರೆ ವ್ಯೂ, ಗ್ರೀನರಿ ಯಾವ ರೀತಿ ಇದೆ, ಗದ್ದೆಗಳಲ್ಲೆಲ್ಲ ಹುಲ್ಲು ಎಲ್ಲ ಬಂದು ಯಾವ ರೀತಿ ಆಗಿದೆ ಅಂತ ಎಲ್ಲ ತೋರಿಸ್ತೇನೆ. ಹಾಗೆ ಫಸ್ಟಿಗೆ ಹೋಗಿ ಬರ್ತೇನೆ, ಆಮೇಲೆ ನಿಮ್ಮ ಜೊತೆ ಸಿಗ್ತೇನೆ ಗೈಸ್. ಇದು ಹೊಳದಲ್ಲಿ ನೋಡಿ, ಮೊದಲು ಎತ್ತುಗಳೆಲ್ಲ ಬಂದು ಮಲಗ್ತಿತ್ತಲ್ಲ, ಅದೇ ಹೊಳ ಇದು, ಕೆಳಗೆದ್ದು ಗದ್ದೆಯದ್ದು ನೋಡಿ. ಅದರಲ್ಲಿ ಎಷ್ಟು ನೀರು ತುಂಬಿದೆ ನೋಡಿ. ಇದಿಷ್ಟು ನೀರು ಇರ್ತದೆ ಮಳೆಗಾಲದಲ್ಲಿ, ಇದಿಷ್ಟು ಇದ್ದದ್ದೇ. ಇದರಲ್ಲಿ ಈಗ ಮೀನೆಲ್ಲ ಇರ್ತದೆ, ಬಲೆ ಹಾಕಿದರೆ ನಮಗೆ ಮೀನು ಕೂಡ ಸಿಗ್ತದೆ ಇದರಲ್ಲಿ. ತೋಟದ ಕಡೆ ಸ್ವಲ್ಪ ಹೋಗಿ ಬರುವ ಅಂತೇಳಿ, ಅದು ಹೊಸ ತೋಟ ಇಟ್ಟಿದ್ರಲ್ಲ, ಅಲ್ಲಿಗೆ ಒಮ್ಮೆ ಹೋಗಿ ಬರುವ ಅಂತೇಳಿ. ದಾರಿ ಏನು ಒಳ್ಳೆಯದಿಲ್ಲ ಗೈಸ್, ಒಂದು ಸೈಡಲ್ಲಿ ನಡೆದುಕೊಂಡು ಬರ್ತಾ ಇದ್ದೇನೆ. ಇದು ತುಂಬ ಇದು ಆಗಿದೆ ನೋಡಿ ಮರದಲ್ಲಿ, ಅರ್ತಿಕಾಯಿ ನೋಡಿ, ಮರದಲ್ಲಿ ತುಂಬ ಇದೆ ಚಿಕ್ಕ ಚಿಕ್ಕದಾಗಿ. ಅದೆಲ್ಲ ಹಣ್ಣಾಗಿ ಬಿದ್ದಿದೆ. ಈ ಗಲೀಜಾಗ್ತದೆ ಹಣ್ಣಾಗಿ ಬಿದ್ದು, ಫುಲ್ ನಡೀಲಿಕ್ಕೆ ಆಗೋದಿಲ್ಲ. ಮತ್ತು ಒಂದು ದಾರಿ ಹಾಳಾಗೋದು, ದನಗಳೆಲ್ಲ ಹೋಗ್ತವೆ ಅಲ್ವಾ ತೋಟಕ್ಕೆ ಮತ್ತು ಗದ್ದೆಗೆ ಎಲ್ಲ. ಹಾಗೆ ಅವುಗಳು ನಡೆದು ಇದು ದಾರಿಯೆಲ್ಲ ಗಜಿಬಿಜಿಯಾಗಿರ್ತದೆ ನೋಡಿ. ಇಲ್ಲಿ ದಾರಿ ಅಂದರೆ ನೋಡ್ಕೊಂಡು ನಡಿಬೇಕು. ಇದು ನೋಡಿ, ಇದು ಚೂರಿ ಮುಳ್ಳು ಅಂತ ಹೇಳ್ತಾರೆ, ಅದರದ್ದು ಗಿಡ, ಚೂರಿ ಮುಳ್ಳುಕಾಯಿ. ಸಸಿಗಳು ಚೆನ್ನಾಗಿ ಬೆಳೆದಿದೆ, ಅಂದರೆ ಇದಲ್ಲ, ಈಗ ಮಳೆ ಎಲ್ಲ ಬಂದಿದೆ ಅಲ್ಲ, ಸೊ ಹಾಗಾಗಿ ಚೆನ್ನಾಗಿ ಆಗಿದೆ ಸಸಿಗಳು ನೋಡಿ. ಗ್ರೀನ್ ಆಗಿ ತುಂಬ ಚೆನ್ನಾಗಿದೆ ಗೈಸ್. ಮೊನ್ನೆ ತೋರಿಸಿದ ಹಣ್ಣುಂಟಲ್ಲ ನಿಮಗೆ, ಅಲ್ಲಿ ಒಂದು ನಾನು ಕೊಯ್ದಿದ್ದೆ, ಕುಂಟಲಕಾಯಿ ಅಂತೇಳಿ ನಿಮಗೆ ತೋರಿಸಿದೆ ಅಲ್ಲ, ಕುಂಟಲ ಹಣ್ಣು ಅಂತ. ಅದು ಇಲ್ಲಿ ನೋಡಿ ಮರ ಉಂಟು, ಆದರೆ ಚಿಕ್ಕದು, ಇದು ದೊಡ್ಡದಾಗಲಿಲ್ಲ ನೋಡಿ. ಇಲ್ಲಿ ತುಂಬ ಇದೆ, ಚಿಕ್ಕದು ಮಾತ್ರ ನೋಡಿ, ಚಿಕ್ಕದು, ದೊಡ್ಡದು ಆಗಲಿಲ್ಲ, ತಿನ್ನಲಿಕ್ಕೆ ಇಲ್ಲ ಅಲ್ಲ. ದೊಡ್ಡ ಮರ ಗೈಸ್ ಇದು ನೋಡಿ, ಕುಂಟಲಕಾಯಿಯದು. ಇಷ್ಟು ದೊಡ್ಡ ಮರ ಅಂದರೆ ಅಷ್ಟು ದೊಡ್ಡದುಂಟು, ಹಳೇ ಮರ ಇದು ನೋಡಿ. ಮತ್ತೊಂದು ಇದೊಂದು ಉಂಟು, ಇಲ್ಲೊಂದು ಉಂಟು ದೊಡ್ಡದು. ಎರಡೇ ಮರ ಇಲ್ಲಿ ಇರುದಂತ ಹೇಳಿದರೆ, ಅದರಲ್ಲಿ ಕೂಡ ಇಲ್ಲ, ಇನ್ನು ಹಾಗೆ ಆಗಬೇಕು ನೋಡಿ. ಚಿಕ್ಕದಲ್ಲಿ ಉಂಟು, ಅದು ಯಾವಾಗ ಆಗ್ತದೆ ಅಂತೇಳಿ ಕಾಯುವುದು. ಹಾಗೆ ಆ ಬದಿಯ ನಿಮಗೆ ಗದ್ದೆ ತೋರಿಸ್ತೇನೆ ಗೈಸ್ ನೋಡಿ. ಐಸ್ ಆ್ಯಪಲ್ ಇದೆ, ಅದು ಈಗ ಹಣ್ಣಾಗಿದೆ, ಇನ್ನಾಗುವುದಿಲ್ಲ ತಿನ್ನಲಿಕ್ಕೆ. ಇಲ್ಲೊಂದು ನವಿಲು ನೋಡಿ, ನಿಮಗೆ ಕಾಣ್ತಿರ್ಬೋದು, ಹೆಣ್ಣು ನವಿಲು ನೋಡಿ.
ಹೆಣ್ಣು ನವಿಲು. ಆ ಗ್ರೀನರಿಯಲ್ಲಿ ಅದು ಕೂಡ ಕಾಣುವುದೇ ಇಲ್ಲ ನೋಡಿ. ನೋಡಿ ಗೈಸ್, ಗದ್ದೆ ಯಾವ ರೀತಿ ಕಾಣ್ತದೆ ಅಂತೇಳಿ. ಚೆನ್ನಾಗಿ ಗ್ರೀನ್ 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 ಆಗಿ ಚೆನ್ನಾಗಿ ನಮ್ಮ ಈ ಗ್ರೀನರಿ ನೋಡಿ. ಅಲ್ಲಿ 3 ದನಗಳು ಮೇಯ್ತಾ ಇದೆ ನೋಡಿ. ಈ ಗದ್ದೆಯಲ್ಲಿ ಮೊದಲು ಅಂಕಲ್ ಇರುವಾಗ ಭತ್ತ ಎಲ್ಲ ಮಾಡ್ತಿದ್ರು, ಬಟ್ ಇವಾಗ ಮಾಡುದಿಲ್ಲ. ನದಿಯ ಬದಿಗೆ ಹೋಗುವ. ನದಿ ಇಲ್ಲಿಂದ ಕಾಣ್ತದೆ, ಈಗಿನ ಸೈಡ್. ಓ, ಅಲ್ಲಿ ಒಂದು ಗುಡ್ಡೆ ಕಾಣ್ತದೆ ನೋಡಿ ಮೇಲೆ, ಕಾಣ್ತಿರ್ಬೋದು ನೋಡಿ, ರೆಡ್ ರೆಡ್ ಆಗಿ. ನೀರು ನೋಡಿ ಗೈಸ್, ಯಾವ ರೀತಿ ಕೆಂಪು ಕೆಂಪು ಕೆಂಪಾಗಿದೆ ನೋಡಿ. ವಿಶಾಲವಾದ ನದಿ ನಮ್ಮದು ನೋಡಿ, ಯಾವ ರೀತಿ ಕಾಣ್ತದಂತ. ಗಿಡಗಳೆಲ್ಲ ಚಿಗುರಿ ತುಂಬಾ ಚೆನ್ನಾಗಿ ಕಾಣ್ತದೆ ಗೈಸ್. ಸೀನರಿಯೇ ನೋಡ್ಲಿಕ್ಕೆ ಒಂಥರ ಚಂದ. ಇಲ್ಲಿ ನೋಡಿ, ಅರ್ತಿಕಾಯಿ ಒಮ್ಮೆದು ಫುಲ್ ಆಗಿ ಈಗ 2ನೇ ಸಲದ್ದು ನೋಡಿ, ರಾಶಿ ರಾಶಿ ಆಗಿದೆ ಮರದಲ್ಲಿ. ಈಗ ಮಳೆ ಬರಲಿಕ್ಕೆ ಆಯಿತು. ನಿನ್ನೆ ಹಾಗೆ ಮಳೆ ಬರುವ ಮೊದಲು ಮನೆಗೆ ಹೋಗಿ ತಲುಪಬೇಕು. ನಡಿಲಿಕ್ಕೂ ಆಗೋದಿಲ್ಲ ದಾರಿಯಲ್ಲಿ ಫಾಸ್ಟಾಗಿ, ಅಂದರೆ ದಾರಿ ದನಗಳೆಲ್ಲ ಹೋಗಿ ಗಲೀಜಾಗಿದೆ, ಹಾಗಾಗಿ ನಡಿಲಿಕ್ಕೂ ಕೂಡ ಕಷ್ಟ ನೋಡಿ. ಹೇಗೋ ಒಂಥರ ನಿಮಗೆ ಒಂದು ರೌಂಡ್ ತೋರಿಸಿ ಬರುವ ಅಂತೇಳಿ ಬಂದದ್ದು. ಹೋಗುವಾಗ ಆ ಮನೆಯ ಮುಂದೆಯಿಂದ ದಾರಿಯಿಂದ ಹೋದೆ, ಬರುವಾಗ ಈಗ ಮನೆಯ ಹಿಂದಿನಿಂದ ದಾರಿಯಲ್ಲಿ ಬರ್ತಾ ಇದ್ದೇನೆ. ಇಲ್ಲಿ ನೋಡಿ ನೀರು, ತೋಡಂದರೆ ಹಾಗೆ ಅಲ್ಲ, ಅಲ್ಲಿ ನದಿಯಿಂದ ನೀರು, ನದಿಯಲ್ಲಿ ನೀರು ಜಾಸ್ತಿ ಆದರೆ ಇಲ್ಲಿಂದ ಬರ್ತದೆ ನಮ್ಮ ಗದ್ದೆಗೆ ನೋಡಿ. ಇಲ್ಲಿ ತುಂಬ ಚಿಕ್ಕ ಮೀನಿದೆ ಗೈಸ್, ನಿಮಗೆ ಕಾಣ್ತಿರ್ಬೋದು ನೋಡಿ. ಅದು ನೀರು ಅಲುಗಾಡಿಸಿದಲ್ಲ ನಾನು, ಹಾಗೆ ಕಾಣುವುದಿಲ್ಲ ನೋಡಿ. ನೋಡಿ ಚಿಕ್ಕ ಚಿಕ್ಕದು. ಆಗೋದಿಲ್ಲ ಗೈಸ್, ಅದು ಕಾಣುವುದೇ ಇಲ್ಲ ನೋಡಿ. ಈ ಒಂದು ಗ್ರೀನರಿ ನೋಡಿ ಯಾವ ರೀತಿ ಇದೆ ಅಂತ. ಹುಲ್ಲೆಲ್ಲ ಚೆನ್ನಾಗಿ ಬೆಳೆದಿದೆ ಗೈಸ್ ನೋಡಿ. ದನಗಳಿಗೆ ಮೇಯ್ಲಿಕ್ಕೆ ಒಂದೇ ಕಷ್ಟ, ಎಂತಂದರೆ ಅದರಲ್ಲಿ ನೀರು ತುಂಬಿರ್ತದೆ, ಅದು ಮೇಯ್ಲಿಕ್ಕೆ ಅವುಗಳಿಗೆ ಆಗೋದಿಲ್ಲ ನೋಡಿ ಯಾವ ರೀತಿ ಕಾಣ್ತದಂತ. ಈಗ ಮಳೆ ಬರಲಿಕ್ಕೆ ಆಯಿತು, ದೂರದಿಂದ ಶಬ್ದ ಕೇಳ್ತದೆ, ಇನ್ನೆಂತ ಆಗ್ತದ. ಇಲ್ಲಿ ಮೊನ್ನೆ ತೆಂಗಿನಕಾಯಿ ಇಲ್ಲೇ ಉಂಟು ಗೈಸ್ ನೋಡಿ, ತೆಂಗಿನಕಾಯಿ ಅಲ್ಲಿ ಕೂಡ ಉಂಟು. ಹಲಸಿನ ಹಣ್ಣು ಬಂದಿದೆ ನೋಡಿ, ಹಲಸಿನ ಹಣ್ಣು, ಅಲ್ಲಿ ಒಂದು ತೆಂಗಿನಕಾಯಿ ಉಂಟು. ಮತ್ತೆ ತುಂಬ ಬಾಟಲಿಗಳೆಲ್ಲ ಬಂದಿದೆ, ಅದು ಇನ್ನು ಸೈಡ್ ಆಗಿ ಸೀದಾ ಹೋಗ್ತದೆ. ಇನ್ನು ಮಳೆ ಬಂತು ಗೈಸ್, ನಾನು ಹೋಗ್ತೇನೆ. ಇವತ್ತು ನೋಡಿ ಗೈಸ್, ಇಷ್ಟು ದೊಡ್ಡದಾಗಿದೆ ನೋಡಿ, ಕಾಣ್ತಾ ಇದೆ ಅಲ್ಲ. ಇನ್ನೂ ಕೂಡ ಆಗ್ಲಿಕ್ಕುಂಟು ನೋಡಿ, ಇನ್ನೂ ಕೂಡ ಎಷ್ಟು ದೊಡ್ಡದಾಗ್ತದೆ ಅಂತ ಗೊತ್ತಿಲ್ಲ. ಅದನ್ನೀಗ ಒಂದು ಇದಕ್ಕೆ ಅಡಿಕೆ ಗಿಡಕ್ಕೆ ಕಟ್ಟಬೇಕು, ಇಲ್ಲದಿದ್ದರೆ ಭಾರ ಆಗಿ ಬಿದ್ದರೆ ಕಷ್ಟ.
ಅದೊಂದು ಗೈಸ್ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತೇಳಿ ನಮ್ಮಲ್ಲಿ ನೇಚರ್. ಸೊ ನಮ್ಮ ನದಿಯ ಸೈಡ್ ಈ ರೀತಿ ಇದೆ. ಇನ್ನು ಆ ಸೈಡ್ ಹೋಗಲಿಲ್ಲ, ಅಜ್ಜ ಮನೆ ಆಚೆ ಸೈಡ್ ಹೋಗಲಿಲ್ಲ. ಅಲ್ಲಿ ನಾಳೆ ಇಲ್ಲಾಂದರೆ ನಾಡಿದ್ದು ಆ ಬಾದಿ ಹೋಗ್ತೇನೆ. ಆ ಬಾದಿ ಹೋಗಲಿಲ್ಲ, ಹೋಗ್ಬೇಕಂತ ಅನಿಸಿದ್ದು. ಅಷ್ಟರಲ್ಲಿ ಕೆಲಸ ಅದು ಇದಾಗುವಾಗ ಲೇಟ್ ಆಗ್ತದೆ, ಮತ್ತು ಮಳೆ ಅದು ಇದೆಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಅಲ್ಲಿ ಅದು ಒಮ್ಮೆ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು. ಹಾಗೆ ಇವತ್ತಿದ್ದು ಇಷ್ಟೇ. ಕೆಲವರು ಎನಿಸುವರು ನದಿ ಬದಿಯಲ್ಲಿ ಇದ್ದರೆ ಹೆದರಿಕೆ ಆಗೋದಿಲ್ವಾ, ಅದಾಗೋದಿಲ್ಲ, ಇದು ಅದು ಏನಿಲ್ಲ. ಆದರೆ ಈ ಸಲ ಮತ್ತೆ ಮಳೆ ಕೂಡ ಕಡಿಮೆ ಅಲ್ಲ, ನೆರೆ ಎಲ್ಲ ಏನು ಬರಲಿಲ್ಲ. ನೆರೆ ಬಂದರೂ ಕೂಡ ಹೆದರಿಕಿಲ್ಲ, ಅದು ಕತ್ತಿಗೆ ಬಿದ್ದು ಸೀದಾ ಹೋಗ್ತದೆ, ನಮಗೇನು ಮಾಡೋದಿಲ್ಲ. ಮತ್ತು ಕೆಲವರು ಹೇಳ್ತಾರೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ, ಹಾಗೇನಿಲ್ಲ. ಕೆಲವರಿಗೆ ಆಗಿರ್ಬೋದು ಪ್ರಾಬ್ಲಮ್, ಬಟ್ ನಾವು ಸ್ವಲ್ಪ ಎತ್ತರದಲ್ಲಿದ್ದೇವೆ, ಮೇಲೆ ಇದ್ದೇವೆ. ಹಾಗೆ ಅದರ ನದಿಗೆ ಸಮ ಆಗಿಲ್ಲ, ನಮ್ಮ ಮನೆ ಎತ್ತರದಲ್ಲೇ ಇದೆ. ಸೊ ಹಾಗೆ ನೋ ಪ್ರಾಬ್ಲಮ್ ಎಂತ ಕೂಡ. ಈಗ ಮಣ್ಣೆಲ್ಲ ಹಾಕಿ ಇದ್ದದ್ದು ಕೂಡ ಹೈಟ್ ಮಾಡಿದ್ದೇವೆ ನಾವು ಮನೆ ಕಟ್ಟುವಾಗ. ಮತ್ತು ಸೈಡಿಗೆಲ್ಲ ಮಣ್ಣೆಲ್ಲ ಹಾಕಿ ಯಾವ ಹೆದರಿಕೆ ಕೂಡ ಇಲ್ಲ ಇವಾಗ. ಮತ್ತು ಇವಾಗ ಮಳೆ ಎಲ್ಲ ಕಡಿಮೆ ಆದ್ದರಿಂದ ಇನ್ನು ನೆರೆ ಎಲ್ಲ ಬರೋದು ಅಷ್ಟು ಕಷ್ಟ ಅಂತೇಳಿ ಉಂಟು. ಮತ್ತು ನದಿಯಲ್ಲಿ ನೀರು ಕೂಡ ತುಂಬ ಕಡಿಮೆ ಆಗ್ತದೆ ಇದರಲ್ಲಿ. ಬೇಸಿಗೆ ಕಾಲದಲ್ಲಿ ತುಂಬ ಅಂದರೆ ತುಂಬ ಕೆಳಗೆ ಹೋಗ್ತದೆ. ಹಾಗೆ ಯಾವ ಹೆದರಿಕೆ ಕೂಡ ಇಲ್ಲ. ಕೆಲವರಿಗೆ ಇದು ಚಿಂತೆ ಇದ್ದವರಿಗೆ ನಾನು ಹೇಳಿದ್ದು, ಕೆಲವರು ಎನಿಸ್ತಾರಲ್ಲ ಹೇಗೆ ನಿಲ್ತಾರೆ ಹಾಗೆ ಅಂತೇಳಿ, ಅದು ಅವರಿಗೆ ಮಾತ್ರ ನಾನು ಹೇಳಿದ್ದು. ಹಾಗೆ ಆ ರೀತಿ ಯಾವ ಹೆದರಿಕೆ ಕೂಡ ಇಲ್ಲ, ದೇವರಿದ್ದಾರೆ ಎಲ್ಲದಕ್ಕೂ. ಹಾಗೆ ಗೈಸ್, ಈ ಬ್ಲಾಗನ್ನು ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್. ನಾಳೆ ಬ್ಲಾಗ್ನೊಂದಿಗೆ ಸಿಗ್ತೇನೆ.